ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈ ವರ್ಡ್. ಹಳ್ಳಿ ವಾತಾವರಣ ಹೆಂಗೈತೆ ನೋಡ್ರಿ. ನೋಡೋರಿಗೆ ಹಳ್ಳಿ ಚಂದ, ಆದ್ರೆ ಅಲ್ಲಿದ್ದ ಅನುಭವಿಸೋರಿಗೇನ ಅದ್ರ ಕಷ್ಟ ಗೊತ್ತು. ಯಾಕಂದ್ರೆ ಪ್ರಾಣಿ ಪಕ್ಷಿಗಳನ್ನ ಸಾಕೋದು ಅಷ್ಟು ಈಸಿ ಅಲ್ರಿ. ಇದು ಸೋಮವಾರದ ವ್ಲಾಗ್ ರೀ. ಬಟ್ ನಾನು ಸಂಡೇ ಹೊರಗೆ ಹೋಗಿದ್ದೆ. ಅವತ್ತು ಈ ಡ್ರೆಸ್ ಹಾಕೊಂಡು ಹೊರಗಡೆ ಹೋಗಿದ್ದೀನಿ ರೀ. ಹೊರಗೆ ಅಂದ್ರೆ ಹೊಲಕ್ಕೆ ಊಟ ಮಾಡೋಕೆ ಹೋಗಿದ್ವಿ. ಸಂಡೇ ಪೋಸ್ಟ್ ಮಾಡೋಕ್ಕಾಗಲಿಲ್ಲ, ಅದಕ್ಕೆ ಮಂಡೇ ವ್ಲಾಗ್ನಾಗ ಅದನ್ನೂ ಆ್ಯಡ್ ಮಾಡೀನಿ ರೀ. ಅವತ್ತು ನನ್ನ ಫ್ರೆಂಡ್ ಜೊತೆ ಹೊರಗಡೆ ಊಟಕ್ಕೆ ಹೋಗಿದ್ದೆ ಮತ್ತು ಹುಡುಗರು ಬಂದಿದ್ದು ರೀ. ಮಸ್ತ್ ಎಂಜಾಯ್ ಮಾಡಿದ್ವಿ. ಅದನ್ನು ಮಂಡೇ ವ್ಲಾಗ್ನಾಗ ಹಾಕೇನಿ ರೀ. ಹೊಲ ಎಲ್ಲ ನೋಡೋಕೆ ಎಷ್ಟು ಚಂದ ಕಾಣಿಸ್ತೈತೆ ರೀ. ಹುಡುಗರ ಎಲ್ಲ ಕೂಡಿ ಊಟ ಮಾಡಿದ್ವಿ. ಮಸ್ತ್ ಭಾಳ ಚಂದ ಅನ್ನಿಸ್ತು, ಫನ್ ಅನ್ನಿಸ್ತು. ಸ್ವಲ್ಪ ಮೈಂಡೂ ರಿಫ್ರೆಶ್ ಅನ್ನಿಸ್ತು ರೀ. ನಾವು ಉತ್ತರ ಕರ್ನಾಟಕದವ್ರು ಡೈಲಿ ರೊಟ್ಟಿ ತಿಂತಿರ್ತೀವಿ. ನನ್ನ ವ್ಲಾಗ್ನಾಗ ಭಾಳ ಸರಿ ರೊಟ್ಟಿ ಮಾಡೀನಿ ಅಂತ ಹೇಳೀನಿ, ಬಟ್ ಪರ್ಫೆಕ್ಟಾಗಿ ರೊಟ್ಟಿ ಹೆಂಗೆ ಮಾಡ್ತೀನಿ ಅಂತ ತೋರಿಸಿರ್ಲಿಲ್ಲ. ಅದು ಹೆಂಗಂತ ನೋಡೋಣ ಬರ್ರಿ. ಮೊದಲಿಗೆ ನಾನು ಜೋಳದ ಹಿಟ್ಟು ಸಾನಿಸ್ಕೊಳಕತ್ತೀನಿ ರೀ. ಒಂದು 2-3 ಗ್ಲಾಸ್ನಷ್ಟು ಜೋಳದ ಹಿಟ್ಟು ಇರ್ಬೋದು ರೀ. ಇದ್ರಾಗ ಒಂದು 7-8 ರೊಟ್ಟಿ ಹಾಕಾವ್ರಿ. ಇದನ್ನು ಸಾನಿಸ್ಕೊಂಡ್ರಿ. ಈ ಕಡೆ ನೀರು ಕಾಯಕ್ಕೆ ಇಟ್ಕೊಂಡಿದ್ದೆ. ಜಿಗಿಟ್ ಹಾಕೋಬೇಕಲ್ರಿ ಅದಕ್ಕೆ. ಈ ನೀರು ಫುಲ್ಲ ಕುದಿಯಾಕತ್ತಿದ್ದು ರೀ. ಹಿಂಗೆ ಕುದಿಸ್ಕೋಬೇಕ್ರಿ. ಜೋಳದ ರೊಟ್ಟಿ ಮಾಡ್ಬೇಕಂದ್ರೆ ಈ ಥರ ನೀರು ಕುದಿಬೇಕಿವ. ಕುದ್ದಿದ ನೀರು ಅದೇನು ರೌಂಡ್ ಮಾಡ್ಕೊಂಡಿರ್ತೀವಲ್ಲ ಅದ್ರಾಗ ಹಾಕ್ಕೋಬೇಕು. ಹಿಂಗೆ ಅದನ್ನು ಮಿಕ್ಸ್ ಮಾಡ್ಕೋಬೇಕ್ರಿ ಒಣ ಹಿಟ್ಟು ಜೊತೆ. ಇದಕ್ಕೆ ನಾವು ಜಿಗಿಟ್ ಹಾಕೊಳ್ಳೋದಂತೀವಿ. ಈ ಥರ ಅದನ್ನ ಒಣ ಹಿಟ್ಟು ಮತ್ತು ಅದೇನು ಬಿಸಿನೀರು ಇರ್ತೈತಲ್ರಿ ಅದ್ರ ಜೊತೆ ಮಿಕ್ಸ್ ಮಾಡ್ಕೊಂಡು ಒಂದು 2 ನಿಮಿಷ ಬಿಡ್ಬೇಕು. ಯಾಕಂದ್ರೆ ಅದು ಬಿಸಿ ಭಾಳ ಇರ್ತೈತ್ರಿ. ಅದ್ರ ಮ್ಯಾಗ ಉಳ್ದಿದ್ದು ಒಣ ಹಿಟ್ಟನ್ನು ಹಿಂಗೆ ಮುಚ್ಚಬೇಕು. ಯಾಕಂದ್ರೆ ಡ್ರೈ ಆಗ್ತೈತ್ರಿ. ಅದಕ್ಕೆ ಅಷ್ಟೊತ್ತನತ್ಲೆ ನಾ ಈ ಕಡೆ ಹಂಚ ಕಾಯಕ್ಕೆ ಇಟ್ಕೋತೀನಿ ರೀ. ಅಂದ್ರೆ ಹಂಚೂ ಕಾಯ್ತೈತಿ ಹಿಟ್ಟು ನಾದೋ ಅಷ್ಟೊತ್ತಿಗೆ. ಅದಕ್ಕೆ ಇವಾಗ ಏನು ಜಿಗಿಟ್ ಕಲಸಿದ್ವಲ್ರಿ ಆ ಹಿಟ್ಟು ಮತ್ತು ಒಣ ಹಿಟ್ಟು ಎಲ್ಲನೂ ಮೊದಲಿಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಅದನ್ನು ಅಂದ್ರೆ ಅದು ಜಿಗಿಟ್ ಜೊತೆ ಅದ ಬಿಸಿ ನೀರು ಹಾಕ್ಕೊಂಡಿದ್ದು ಜಿಗಿಟ್ ಜೊತೆ ಅದ ಎಲ್ಲ ಮಿಕ್ಸ್ ಆಗಬೇಕು. ಅಂದ್ರೆ ರೊಟ್ಟಿ ಚಲೋ ಆಕ್ಕಾವ್ರಿ. ಸ್ವಲ್ಪ ನೀರು ಹಾಕಿ ಇದನ್ನು ನಾದ್ಕೋಬೇಕ್ರಿ. ಸ್ವಲ್ಪ ತಣ್ಣೀರು ಹಾಕೋತ ಇದನ್ನು ನಾದ್ಕೋಬೇಕ್ರಿ. ಅಂದ್ರೆ ಅದು ಹಿಟ್ಟು ಹದಕ್ಕೆ ಬರೋವರೆಗೂ ನಾದಬೇಕು. ನಾವು ಎಷ್ಟು ನೀಟಾಗಿ ನಾದ್ತೀವಲ್ಲ ಹಿಟ್ಟು ಅಷ್ಟು ರೊಟ್ಟಿ ಮಸ್ತ್ ಆಕ್ಕಾವ್ರಿ. ಅಂದ್ರೆ ಚಲೋ ಆಕ್ಕಾವು. ಹಿಂಗೆ ನೋಡ್ರಿ ನಾ ಹೆಂಗೆ ನಾದತ್ತೀನಲ್ಲ ಈ ಥರ ಉದ್ದಾಗ ಮಾಡ್ಕೊಳ್ಳೋದ್ರಿ. ಅದನ್ನು ಮತ್ತು ಹಿಂಗೆ ಇದನ್ನು ಬ್ರೇಕ್ ಮಾಡ್ಕೊಳ್ಳೋದ್ರಿ. ಮತ್ತು ನಾದೋದು ಹಿಂಗೆ ಉದ್ದು ಮಾಡೋದು ಮತ್ತು ಬ್ರೇಕ್ ಮಾಡೋದು ನಾದೋದು. ಈ ಥರ ಮಾಡ್ರೆ ಹಿಟ್ಟು ಫುಲ್ ಒಳಗೆಲ್ಲ ಸ್ಮ್ಯಾಶ್ ಆಗಿ ನೀಟಾಗಿ ಮಿಕ್ಸ್ ಆಕೈತ್ರಿ. ಅದ್ರ ಸಲುವಾಗಿ ನೀವು ಯಾವುದಾದ್ರೂ ಚಪಾತಿ ಮಾಡ್ಕೋರಿ ಅಥವಾ ರಾಗಿ ರೊಟ್ಟಿ ಮಾಡ್ಕೋರಿ, ಸಜ್ಜಿ ರೊಟ್ಟಿ ಮಾಡ್ಕೋರಿ, ಎಲ್ಲ ಹಿಟ್ಟನ್ನು ಇಷ್ಟು ಚಂದ ನಾದ್ಕೋಬೇಕಾಕೈತ್ರಿ. ಎಷ್ಟು ಚಂದ ನಾದ್ತೀವ್ರಲ್ಲ ಅಷ್ಟು ಚಂದ ರೊಟ್ಟಿನೂ ಆಗಿರ್ಬೋದು ರೀ, ಚಪಾತಿನೂ ಆಗಿರ್ಬೋದು. ಅಂದ್ರೆ ರೆಡಿ ಆಕ್ಕಾವು. ಇಲ್ಲ ಅಂದ್ರೆ ಸರಿ ಆಗೋದಿಲ್ಲ, ಬಾಯಾಗೂ ರುಚಿ ಆಗೋದಿಲ್ಲ ರೀ ಅವ. ಅದಕ್ಕೆ ಈ ಥರ ಮೊದಲಿಗೆಲ್ಲನೂ ಮಿಕ್ಸ್ ಮಾಡಿ ನಾದಿ ಇವಾಗ ಇದನ್ನು ಒಂದು ಉಳ್ಳಿ ಮಾಡಿ ತೆಗೆದಿಟ್ಕೋತೀನಿ ರೀ ಸೈಡಿಗೆ. ಇವಾಗ ಅದ್ರಾಗ ಸ್ವಲ್ಪ ಸಣ್ಣ ಉಳ್ಳಿ ತೊಗೊಂಡು ಮತ್ತು ನಾದಬೇಕ್ರಿ ಅದನ್ನು. ಯಾಕಂದ್ರೆ ಹಿಟ್ಟು ಮೊದಲು ನಾದಿರ್ತೀವಿ, ಬಟ್ ಮಾಡ್ಕೊಳ್ಳೋ ಮುಂದೂ ಒಮ್ಮೆ ಪ್ರತಿ ಸಾರಿನೂ ಈ ಥರ ಸಣ್ಣ ಉಳ್ಳಿ ತೊಗೊಳಿದ್ರಿ ಈ ಥರ ನಾದಬೇಕು. ಹಿಂಗೆ ನಾದಿ ಇದಕ್ಕೆ ಸ್ವಲ್ಪ ಒಣ ಹಿಟ್ಟು ಹಾಕ್ಕೊಳ್ಳೋದ್ರಿ. ಮೊದಲಿಗೆ ಹಾಕ್ಕೊಂಡು ಈ ಥರ ಒಂದು ಕೈಲೇ ಫಸ್ಟಿಗೆ ಬಡಿಬೇಕ್ರಿ ರೊಟ್ಟಿನ. ಹಿಂಗೆ ಈ ಕೈಲೇ ಎಡಗೈಯಿಂದ ಈ ಥರ ಇದನ್ನು ಮಾಡ್ಕೋತ ಬರ್ಬೇಕು. ಯಾಕಂದ್ರೆ ದಂಡಿ ಕಟ್ ಆಗಂಗಿಲ್ಲ ರೀ, ಅದ್ರ ಸಲುವಾಗಿ ಹಂಗೆ ಮಾಡಬೇಕು. ಆಮೇಲೆ ಸ್ವಲ್ಪ ನಮ್ಮ 2 ಕೈ ಅಷ್ಟು ಆಗಲ್ಲ ಆದ್ಮ್ಯಾಗ 2 ಕೈಲೇ ಬಡಿಯೋಕೆ ಸ್ಟಾರ್ಟ್ ಮಾಡ್ಬೇಕ್ರಿ. ಒಬ್ಬೊಬ್ಬರ ರೊಟ್ಟಿನ ಲಟ್ಟಿಸಿನೂ ಮಾಡಾಕತ್ತಾರ ಇತ್ತೀಚೆಗೆ. ನಾವೇನು ಮಾಡೋದಿಲ್ಲ, ಕಡಿಮೆ. ಅದಕ್ಕೆ ನಾನು ಬಡದು ಹೆಂಗೆ ಮಾಡೋದಂತ ತೋರಿಸಿದ್ದೀನಿ ರೀ ಇವತ್ತು. ಈ ಥರ ಬಡದ ಮ್ಯಾಗ್ರಿ ಇಷ್ಟಾಗಲ್ಲ ಆದ್ಮ್ಯಾಗ ನಿಮ್ಗೆ ಎಷ್ಟು ಸೈಜ್ ಬೇಕಲ್ಲ ಅಷ್ಟು ಸೈಜ್ ಮಾಡ್ಕೊಂಡು ಹಿಂಗೆ ಹಂಚಿಗೆ ಹಾಕ್ಕೊಂಡು ನೀರೇನಿರ್ತೈತಲ್ರಿ ಒಂದು ಬೊಗಾನ್ಯಾಗ ನೀರು ತೊಗೊಂಡು ಅದ್ರೊಳಗೊಂದು ಅರ್ಬಿ ಹಾಕ್ಕೋಬೇಕ್ರಿ. ಅದರಲ್ಲೇ ಈ ಥರ ಮ್ಯಾಗ ಹಿಟ್ಟೆಲ್ಲ ಆ ಅರ್ಬಿಲೇ ಇದನ್ನು ಮಾಡ್ಕೋಬೇಕ್ರಿ. ಹಿಟ್ಟಿನ ನೀರು ಹಚ್ಕೋಬೇಕು.
ಹಿಟ್ಟಿನ ನೀರು ಹಚ್ಕೊಂಡ್ಮ್ಯಾಗ ರೀ ಅದ ನೀರಿಂದೆಲ್ಲ ಅಂಶ ಡ್ರೈ ಆದ್ಮ್ಯಾಗ ಅದನ್ನು ಹೊಳೆಸಿ ಹಾಕೋಬೇಕ್ರಿ ರೊಟ್ಟಿ. ಹೊಳೆಸಿ ಹಾಕೊಂಡ ಇದನ್ನು ಎರಡು ನಿಮಿಷರ ಬಿಡಬೇಕ್ರಿ. ಅಂದ್ರೆ ಅದ ಬಿಡ್ತೈತೆ ಅವಾಗ ಹಂಚ್ ಮ್ಯಾಗಿಂದ ಅವಾಗ ಅದ ರೊಟ್ಟಿ ಬೆಂದಂಗೆ ರೀ. ಇವಾಗಿದ ರೊಟ್ಟಿ ರೆಡಿ ಆಯ್ತು ರೀ. ಮತ್ತು ಎಲ್ಲರ ಸ್ವಲ್ಪ ಹಸಿ ಅನ್ನಿಸ್ತಂದ್ರೆ ಅಲ್ಲಿನೂ ಈ ಥರ ಹೊಳಸಿ ಬೇಯಿಸ್ಕೋಬೇಕ್ರಿ ರೊಟ್ಟಿ. ಅವಾಗದ ಉಬ್ಬಿ ಬರ್ತೈತೆ ರೀ ನೀಟಾಗಿ. ನಾವು ಎಷ್ಟು ಚಂದ ನಾದಿರ್ತೀವಲ್ಲ ಅದ್ರ ಮ್ಯಾಗ ರೊಟ್ಟಿ ಆಗಲಿ ಚಪಾತಿ ಆಗಲಿ ಡಿಪೆಂಡ್ ಆಗ್ತಾವ್ರಿ. ಹಿಂಗೆ ನಾನು ಎಲ್ಲ ರೊಟ್ಟಿನೂ ಮಾಡ್ಕೊಳಕತ್ತೀನಿ ರೀ. ಇವಾಗ ನೋಡ್ರಿ ಇದು 2ನೇ ರೊಟ್ಟಿ ಎಷ್ಟು ಚಂದ ಉಬ್ಬೈತಿ. ಸ್ವಲ್ಪ ದಪ್ಪ ಬಡಿದ್ರೆ ಉಬ್ಬುತ್ತಾವ್ರಿ, ತಿಳು ಬಡಿದ್ರೆ ರೊಟ್ಟಿ ಉಬ್ಬಂಗಿಲ್ಲ. ಹಿಂಗೆ ನಾನು ಎಲ್ಲ ರೊಟ್ಟಿನೂ ಮಾಡ್ಕೊಳಕತ್ತೀನಿ ರೀ. ನಿಮಗೆ ಬೇಕಾದ್ರೆ ಪರ್ಫೆಕ್ಟಾಗಿ ಲಟ್ಟಿಸಿ ಮಾಡಕ್ಕೆ ಬಂದ್ರೆ ಮಾಡ್ಬೋದು. ಬಿಸಿ ಬಿಸಿ ರೊಟ್ಟಿ ತಯಾರಾದ್ಮ್ಯಾಗ ಇನ್ನು ಊಟ ಮಾಡೋದ್ರಿ. ಊಟಕ್ಕೆ ನಾ ಇವಾಗ ತಾಟ್ ಮಾಡಾಕತ್ತೇನೆ ರೀ. ನಾನು ಇವತ್ತು ರೊಟ್ಟಿ ಜೊತೆ ಪಲ್ಯ, ಉಳ್ಳಾಗಡ್ಡಿ ಪಲ್ಯ ಬ್ಯಾಳೆ ಹಾಕಿ ಮಾಡ್ಕೊಂಡಿದ್ದೀನಿ ರೀ. ಇದ್ರ ಜೊತೆಗೆ ಇನ್ನೊಂದು ತಪ್ಪಲು ಪಲ್ಯ ಮಾಡಿದ್ದೀನಿ ರೀ. ಅದು ಹರ್ವಿ ಪಲ್ಯ ಅಂತಾರಲ್ಲ, ಕಿರಿಕ್ಸಾನಿ ಪಲ್ಯ ಆದ್ರಿ. ರೊಟ್ಟಿ ಜೊತೆ ಕಾಂಬಿನೇಷನ್ನ ಇವ ಮಸ್ತ್ ಅನ್ನಿಸ್ತಾವ್ರಿ. ಇದು ಬಿಟ್ರೆ ಬದ್ನಿಕಾಯಿ ಬೆಂಡೆಕಾಯಿನೂ ನಡಿತೈತ್ರಿ. ಚೌಳಿಕಾಯಿ ಪಲ್ಯ ಅಂತೂ ಭಾರಿ ಮಸ್ತ್ ಕಾಂಬಿನೇಷನ್ ರೀ. ರೊಟ್ಟಿ ಚೌಳಿಕಾಯಿ ಪಲ್ಯ ಇದ್ರಂತೂ ಮಸ್ತ್ ರೀ. ಇದ್ರ ಜೊತೆ ನಾನು ಸೌತೆಕಾಯಿ ಹೆಂಚಿಟ್ಕೊಂಡಿದ್ದೀನಿ ರೀ ರೊಟ್ಯಾಗ ತಿನ್ನಕ್ಕಂಥೇಳಿ. ಆಯ್ತು ರೀ, ಇವತ್ತಿನ ಊಟ ರೆಡಿ ಆಯಿತು. ಎಲ್ಲರೂ ಊಟ ಮಾಡೋಣಂತ ಬರ್ರಿ. ಇವತ್ತಿಂದ ನನ್ನ ದಿನ ಹಿಂಗಿತ್ತು ರೀ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿರಿ. ಧನ್ಯವಾದಗಳು ಎಲ್ರಿಗೂ. ಸರ್ವೇ ಜನ ಸುಖಿನೋ ಭವಂತು.